ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷಕ್ಕೆ ನೀವು ಕಂಡ ಕನಸು ಎಲ್ಲ ನನಸಾಗಲಿ ಅಂತ ನಾನು ಆ ದೇವರ ಹತ್ರ ಕೂಡ ಕೇಳ್ಕೊತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಜೊತೆಗೆ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹೊಸ ವರ್ಷದ ಹೊಸ ಜೀವನವು ಸುಖಕರವಾಗಿರಲಿ. ಸೃಷ್ಟಿಯ ಮೊದಲ ದಿನ, ಸೂರ್ಯನ ಕಿರಣದ ಮೊದಲ ದಿನ, ಹಸಿರೆಲೆಗಳು ಚಿಗುರೊಡೆಯುವ ಮೊದಲ ದಿನ, ಇಂದು ವರ್ಷಾರಂಭದ ಮೊದಲ ದಿನ. ಯುಗಾದಿಯು ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ, ಖುಷಿ, ಯಶಸ್ಸು ತರಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ ಸ್ನೇಹಿತರೆ, ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ಇವತ್ತು ಈ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯೊಳಗೆ ಯಾವ ರೀತಿ ಅಡುಗೆ ಮಾಡ್ತೀವಿ ಅಂತ ದಿನ ಈ ಇಡೀ ಲಾಗ್ನ ನಾನು ನಿಮಗೆ ತೋರಿಸ್ತೀನಿ ರೀ. ಹೆಂಗೆ ಬಂದದಂತ ಖಂಡಿತ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿರಿ, ಹೋಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, ಯುಗಾದಿ ಹಬ್ಬ ಅಂದರೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಹೋಳಿಗೆ ಫಸ್ಟ್ ಅಲ್ವಾ. ಇವಾಗ ನೋಡ್ರಿ, ಹೋಳಿಗೆ ಮಾಡೋದಕ್ಕೆ ನಾನು ಆಲ್ರೆಡಿ ಬೇಳೆ ಕುದಿಸಿ ಬೆಲ್ಲ ಹಾಕ್ಕೊಂಡು ತಿರ್ವಾಕತ್ತೀನಿ ರೀ. ಆಲ್ರೆಡಿ ಇದು ಕೂಡ ಇವಾಗ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡಪ್ಪ ಅಂದ್ರೆ ಚೆನ್ನಾಗಿ ಅರ್ದು ಹೋಳಿಗೆ ರೆಡಿ ಮಾಡ್ಕೊಳ್ಳೋದು ನೋಡಿರಿ. ಇಲ್ಲಿ ಆಲ್ರೆಡಿ ಬದನೆಕಾಯಿ ಪಲ್ಯನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಆಗೈತ್ರಿ ಬದನೆಕಾಯಿ ಪಲ್ಯ. ಒಂದು ಸ್ವಲ್ಪ ಇದನ್ನು ಉಮ್ಗೈಸ್ಕೊಂಡ್ರೆ ಬದನೆಕಾಯಿ ಪಲ್ಯನೂ ಕೂಡ ರೆಡಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಆಂಬೂರನ್ನ ಮಾಡ್ಕೊಂಡಿನಿ. ನಾವು ಕಟ್ಟಿನ ಆಂಬೂರು ಅಂತ ಹೇಳ್ತೇವಲ್ರಿ, ಬೇಳೆ ಕುದಿಸಿ ತೆಗೆದಿರುವಂಥ ನೀರಿನಿಂದ ಮಾಡಿರುವಂಥ ಕಟ್ಟಿನ ಆಂಬೂರು ಕೂಡ ರೆಡಿ ಆಗೈತಿ. ಬದನೆಕಾಯಿ ಪಲ್ಯ ಕೂಡ ರೆಡಿ ಆಗೈತಿ ನೋಡ್ರಿ. ಇಲ್ಲಿ ನಾನು ಕಡ್ಲೆಬೇಳೆ ಪಲ್ಯನ ಮಾಡ್ಕೊಳಕತ್ತೀನಿ ಸ್ನೇಹಿತರೆ. ಕಡ್ಲೆಬೇಳೆ ಪಲ್ಯಕ್ಕೆ ಆಲ್ರೆಡಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಮತ್ತು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ಸಿಂಪಲ್ಲಾಗಿ ಬ್ಯಾಳಿ ಪಲ್ಯನೂ ಕೂಡ ರೆಡಿ ಐತಿ ನೋಡ್ರಿ. ಇದನ್ನು ನೀಟಾಗಿ ಇವಾಗ ಎಲ್ಲನೂ ಕುದಿಸ್ಕೊಂಡು ತೊಗೊಂಡಪ್ಪ ಅಂದ್ರೆ ಬ್ಯಾಳಿ ಪಲ್ಯನೂ ಕೂಡ ರೆಡಿ ಆಗೋದು. ಸಖತ್ತಾಗಿ ಹುಳಿ ಖಾರ ನಾನು ಇದಕ್ಕೆ ಹುಂಚಿ ಹುಳಿ, ಟೊಮೊಟೊ ಎಲ್ಲನೂ ಸೇರಿಸ್ಕೊಂಡೀನಿ ರೀ. ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಹುಳಿಯಾಗಿ ಖಾರ ಆಗಿ ಸಖತ್ತಾಗಿರುತ್ತೆ. ಇವಾಗ ಬೇಳೆ ಕೂಡ ರೆಡಿ ಆಗ್ತಾನೆ ಇದೆ. ಸ್ವಲ್ಪ ಕುದ್ರೆ ರೆಡಿ ಐತ್ರಿ. ಇವಾಗ ಥರ ಮತ್ತು ರುಚಿಕರವಾಗಿರೋಂಥ ಈ ಹಬ್ಬಕ್ಕೆ ಅಡುಗೆಗಳು ಏನೆಲ್ಲ ಮಾಡ್ತೀವಿ ಅಂತ ಹಾಗೆ ಸ್ವಲ್ಪ ನಿಮ್ಗೆ ಕೂಡ ಶೇರ್ ಮಾಡ್ಕೋತೀನಿ. ಇವಾಗ ಇದನ್ನು ರುಬ್ಬಿಟ್ಟು ಹೋಳಿಗೆ ಮಾಡ್ಕೊಳ್ಳೋದು ನೋಡ್ರಿ ಸ್ನೇಹಿತರೆ. ನಾನಂತೂ ಇಲ್ಲಿ ಹೂರಣದೆಲ್ಲ ರುಬ್ಬಿ ಆಲ್ರೆಡಿ ಇವಾಗ ಹೋಳಿಗೆ ಮಾಡ್ಕೊಳ್ಕತ್ತೀನಿ ರೀ. ಇದಿಷ್ಟು ಹೋಳಿಗೆನೂ ಇದೇ ಥರ ಮಾಡಿಕೊಂಡು ತೊಗೋತೀನಿ ನೋಡ್ರಿ. ನೋಡಿ ಸ್ನೇಹಿತರೆ, ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡ್ತಾ ಇರ್ಬೋದು, ಶೇಂಗಾ ಹಾಕ್ಕೊಳ್ಕತ್ತೀನಿ ಸ್ನೇಹಿತರೆ. ತುಪ್ಪ ಹಾಕೊಂಡ ನಂತರ ಇವಾಗ ಶೇಂಗಾ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ತಿರುವಂಬ್ರಿ. ಇಲ್ಲಿ ನಾನು ಸಿಹಿ ಅವಲಕ್ಕಿ ಮಾಡಾಕತ್ತೀನಿ ರೀ. ಇದು ಒಂದು ಸ್ವಲ್ಪ ತುಪ್ಪದೊಳಗೆ ಫ್ರೈ ಆಗಿ ನಾವು ಹಾಕಿರುವಂಥ ಶೇಂಗಾನ ಫ್ರೈ ಅಲ್ರಿ. ಇದು ಇವಾಗ ಸ್ವಲ್ಪ ಫ್ರೈ ಆಗ್ಯದ. ಇವಾಗ ನಾನು ಏನು ಹಾಕ್ಕೊಂಡೆಪ್ಪ ಅಂದ್ರೆ ಸೋಪ್ ಹಾಕ್ಕೊಂಡೇನಿ ರೀ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಬೆಲ್ಲ ತೊಗೊಂಡೇನಿ ರೀ. ಆರ್ಗ್ಯಾನಿಕ್ ಬೆಲ್ಲ ರೀ ಇದು. ಬೆಲ್ಲ ಫುಲ್ ಸಂಪೂರ್ಣವಾಗಿ ಕರಗಿ, ಇದು ಸ್ವಲ್ಪ ಕರಗಿದ ನಂತರ ನಾವು ಇದಕ್ಕೆ ಅವಲಕ್ಕಿನ ಹಾಕೊಳ್ಳೋಣ. ನೋಡಿರಿ ಸ್ನೇಹಿತರೆ, ಇವಾಗ ಬೆಲ್ಲ ಕರಗಿದ್ದು ಮತ್ತು ನೋಡ್ತಾ ಇರ್ಬೋದು ಈ ರೀತಿ ಆಯ್ತು ರೀ. ಇವಾಗ ನಾನು ಇಲ್ಲಿ ಮುಂಚೆನೇ ತೋಯಿಸಿಟ್ಟಿರುವಂಥ ಅವಲಕ್ಕಿನ ಹಾಕ್ಕೊಳ್ಕತ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದ್ಭುತವಾಗಿ ರುಚಿ ಇರುತ್ತೆ. ಇದು ಚೆನ್ನಾಗಿ ನಾವು ಈ ರೀತಿ ತಿರುಗುತ್ತೀನಿ ನೋಡಿರಿ. ನಾನಿಲ್ಲಿ ಅವಲಕ್ಕಿ ಬೆಲ್ಲದೊಳಗೆ ಹಾಕ್ಕೊಂಡು ಸಖತ್ತಾಗಿ ಈ ರೀತಿ ತಿರುವು ತೊಗೊಂಡೆ ನೋಡಿ ಸ್ನೇಹಿತರೆ. ಸಖತ್ತಾಗಿ ಘಮ ಬರಾಕತ್ತದ್ರಿ ಇದು. ಇದಕ್ಕೆ ಬೇಕಿದ್ರೆ ನೀವು ಗೋಡಂಬಿ ಮತ್ತು ಬಾದಾಮಿ ಮತ್ತು ಒಣ ದ್ರಾಕ್ಷಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ಶೇಂಗಾ ಹಾಕಿ ತೊಗೊಂಡೇನಿ ರೀ. ಶೇಂಗಾ ಹಾಕಿ ಮಾಡಕತ್ತೀನಿ ರೀ. ಯಾಕಂದ್ರೆ ಸಖತ್ತಾಗಿರುತ್ತೆ. ಯಾವಾಗಲೂ ಈ ರೀತಿ ಮಾಡ್ತೀವಿ ನಾವು. ಅದಕ್ಕೆ ಇವಾಗ ಇಲ್ಲಿ ಈ ಸಿಹಿ ಅವಲಕ್ಕಿ ಕೂಡ ರೆಡಿ ಆಯ್ತು ನೋಡಿರಿ. ಟೇಸ್ಟ್ ಅಂತೂ ಸ್ನೇಹಿತರೆ ಅದ್ಭುತವಾಗಿರುತ್ತೆ. ಮತ್ತು ತಿಂತಾ ಇರಬೇಕಾದ್ರೆ ಶೇಂಗಾ ಹಾಕಿವಲ್ರಿ, ಈ ಶೇಂಗಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ತುಪ್ಪದಾಗ ಕರಿದು ತೊಗೊಂಡಿವಿ ಮತ್ತು ಬೆಲ್ಲನ ಹಾಕಿವ್ರಿ. ಅದೇನು ಮಾಡ್ಕೊಳ್ಳೋದು ಬೇಡ್ರಿ ಸ್ನೇಹಿತರೆ, ಸ್ವಲ್ಪ ಕರಗಿಬಿಟ್ರೆ ಸಾಕು. ಅವಲಕ್ಕಿ ಹಾಕಿ ರೆಡಿ ಮಾಡ್ಕೊಳ್ಳೋದು. ಇವಾಗ ಇದು ಸಿಹಿ ಅವಲಕ್ಕಿ ರೆಡಿ ಆಯ್ತು ನೋಡಿ. ಸಿಂಪಲ್ಲಾಗಿ ತುಪ್ಪ, ಶೇಂಗಾ, ಸೋಪು, ಅವಲಕ್ಕಿ ಇಷ್ಟೇ ಹಾಕ್ಕೊಂಡಿರೋದು ನಾನು. ನೀವು ಬೇಕಿದ್ರೆ ಏಲಕ್ಕಾಯಿ ಮತ್ತು ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಸೇರಿಸ್ಕೋಬೋದು. ಇವಾಗ ಇದು ರೆಡಿ ಆಯ್ತು ನೋಡಿ. ನಾನು ಗ್ಯಾಸ ಬಂದ್ ಮಾಡ್ಕೊತೀನಿ ಅಂದರೆ ಸಿಹಿ ಅವಲಕ್ಕಿ ರೆಡಿ ಆಯ್ತು ರೀ.
ನಾನು ಇದನ್ನು ಒಂದು ಬಟ್ಲದಾಗ ಎತ್ತಿಟ್ಕೊಂಡೇನಿ. ಸಖತ್ ಘಮ ಬರಕತ್ತದ. ಅದರ ಬೇರೆ ತುಪ್ಪ ಹಾಕೊಂಡು ಮಾಡಿವಲ್ರಿ ಸ್ನೇಹಿತರೆ. ತುಪ್ಪದಲ್ಲಿ ಮಾಡಿರುವಂಥ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಇದು ನಾವು ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ನೋಡಿರಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನೋಡ್ರಿ ನಾನು ಅದೇ ಪಾತ್ರೆನ ಇಟ್ಕೊಂಡು ಮತ್ತೆ ತಿರ್ಗಾ ಎಣ್ಣೆ ಹಾಕೊಂಡೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಶೇಂಗಾ ಮತ್ತು ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ. ಇವಾಗ ವೈಟ್ ರೈಸ್ನ ಮಾಡಕತ್ತೀನಿ ನೋಡಿರಿ. ವೈಟ್ ರೈಸ್ ಮಾಡ್ಕೊಳಕತ್ತೀನಿ ರೀ. ಇದು ಕರ್ಬೇವು ಸೊಪ್ಪು ಹಾಕೊಳಕತ್ತೀನಿ. ಕರ್ಬೇವು ಸೊಪ್ಪು ಹಾಕೊಂಡ ನಂತರ ಸ್ವಲ್ಪ ಇದನ್ನು ತಿರುವ ಮಾಡ್ತೀವಿ. ನೋಡಿರಿ ಇಲ್ಲಿ ನಾನು ಶೇಂಗಾ ಮತ್ತು ಕಡಲೆಕಾಯಿ ಕಡಲೆಬೇಳೆ ರೀ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನಿ ಸ್ನೇಹಿತರೆ. ಇವಾಗ ಇದಕ್ಕೆ ನಾನು ಜೀರಿಗೆ ಹಾಕೊಳಕತ್ತೀನಿ ನೋಡಿರಿ. ಇದಕ್ಕೆ ಸಾಸಿವೆ ಹಾಕೊಳಂಗಿಲ್ಲ ರೀ, ಜೀರಿಗೆ ಮಾತ್ರ ಹಾಕೋತೀನಿ ನೋಡಿರಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡೇನಿ ರೀ. ಇವಾಗ ಇದಕ್ಕೂ ಕೂಡ ನಾನು ಆರ್ಗ್ಯಾನಿಕ ಬೆಲ್ಲನ ಹಾಕ್ಕೊಂಡು ಇದಕ್ಕೆ ನಾನು ಮಾಡಿಟ್ಟಿರುವಂಥ ಅನ್ನ ಕೂಡ ಹಾಕ್ಕೊಂಡು ತಿರುಗ್ತೀನಿ ನೋಡಿರಿ ಸ್ನೇಹಿತರೆ. ಇದು ಕೂಡ ಇವಾಗ ರೆಡಿ ಐತ್ರಿ. ಸಖತ್ತಾಗಿರುತ್ತೆ ರೀ ಮಾತ್ರ. ಇದನ್ನು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಸಾಕು ಮಾಡಿ. ಇದು ಇವಾಗ ರೆಡಿ ಐತೆ ನೋಡಿರಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಪುಳಿಯೋಗರೆ ಮಾಡ್ಕೊಳಕತ್ತಾ ಇದ್ದೀನಿ. ಕರ್ಬೇವು ಹಾಕ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಸ್ನೇಹಿತರೆ. ಇವಾಗ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಉದ್ದಕ್ಕೆ ಕಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ನೋಡಿರಿ. ಇವಾಗ ಸ್ವಲ್ಪ ಟೊಮಾಟೊ ಕೂಡ ಹಾಕ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ. ಏನೆಲ್ಲ ಅಡುಗೆ ಮಾಡ್ತೀವಿ ಅಂತ ನಾನು ನಿಮ್ಗೆ ಕೂಡ ಸ್ವಲ್ಪ ತೋರಿಸ್ತೀನಿ. ಈ ಯುಗಾದಿ ಹಬ್ಬಕ್ಕೆ ಈ ಯುಗಾದಿ ಹಬ್ಬಕ್ಕೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅದನ್ನು ನಾನು ನಿಮ್ಗೆ ಕೂಡ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನಾನು ವೀಡಿಯೋನ ತೋರಿಸ್ತಾ ಇದ್ದೀನಿ ರೀ. ಪೂರ್ತಿ ನಾನು ತೋರಿಸಿದ್ರೆ ವಿಡಿಯೋ ತುಂಬ ದೊಡ್ಡದಾಗಿಬಿಡುತ್ತೆ ಅಂತೇಳಿ ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಇವಾಗ ಪುಳಿಯೋಗರೆ ಪೌಡ್ರನ್ನು ಹಾಕ್ಕೊಳ್ತೀನಿ. ಇಲ್ಲಿ ಒಂದು ಪ್ಯಾಕೆಟ್ದಷ್ಟು ಪುಳಿಯೋಗರೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ. ನಾನು ಎಲ್ಲನೂ ನೀಟಾಗಿ ಪುಳಿಯೋಗರೆ ಮತ್ತು ರೆಡಿ ಮಾಡಿಟ್ಟಿರೋಂಥ ಅನ್ನನೆಲ್ಲ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಆರ್ಗ್ಯಾನಿಕ್ ಬೆಲ್ಲ. ಇವಾಗ ನಾನು ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ರೀ. ಈ ಯುಗಾದಿ ಹಬ್ಬಕ್ಕೆ ನಾನು ಅಡುಗೆ ಮಾಡ್ತಾ ಇದ್ದೀನಲ್ರಿ, ಎಲ್ಲ ಅಡುಗೆಗೂ ಕೂಡ ನಾನು ಸ್ವಲ್ಪ ಸಿಹಿಯನ್ನು ಸೇರಿಸ್ತೀನಿ. ಈ ಟೈಮ್ನಾಗ ನಾವು ಈ ಯುಗಾದಿ ಹಬ್ಬಕ್ಕೆ ಎಲ್ಲ ಅಡುಗೆಗೆ ನಾವು ಸಿಹಿ ಸೇರಿಸಿದ್ರೆ ಯಾವಾಗಲೂ ನಮ್ಮ ಜೀವನ ಸಿಹಿಯಾಗಿರ್ತದಂತ ನನ್ನ ನಂಬಿಕೆ. ಹಾಗಾಗಿ ನಾನು ಇಲ್ಲಿ ಆರ್ಗ್ಯಾನಿಕ ಬೆಲ್ಲನೂ ಸ್ವಲ್ಪ ಸೇರಿಸ್ಕೊಂಡು ನೋಡಿರಿ. ಇದು ಇವಾಗ ರೆಡಿ ಐತೆ ನೋಡಿರಿ. ನೋಡಿರಿ ಇಲ್ಲಿ ನಾನು ಇವಾಗ ಸ್ನೇಹಿತರೆ ಕೋಸಂಬರಿನ ರೆಡಿ ಮಾಡ್ಕೊಳ್ಕತ್ತೀನಿ ರೀ. ಮೊಸರು ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೇನಿ ರೀ. ಇವಾಗ ಸಖತ್ತಾಗಿರೋಂಥ ಕೋಸಂಬರಿ ಕೂಡ ರೆಡಿ ಐತೆ ನೋಡಿರಿ ಸ್ನೇಹಿತರೆ. ಬಾಳೆ ಎಲೆ ಊಟ ನೋಡಿರಿ ಸ್ನೇಹಿತರೆ. ಇವಾಗ ಬಾಳೆ ಎಲೆನ ಚೆನ್ನಾಗಿ ತೊಳ್ಕೊಳಕತ್ತೀವಿ. ನೀರು ಹಾಕಿ ಚೆನ್ನಾಗಿ ಇದನ್ನು ತೊಳೆದು ಬಿಡೋಣ. ಹೋಳಿಗೆ ಮೇಲೆ ತುಪ್ಪ ಸ್ನೇಹಿತರೆ. ಅವಲಕ್ಕಿ ಪ್ರಸಾದ, ಹಾಲು, ತುಪ್ಪ, ಚಪಾತಿ, ಪುಳಿಯೋಗರೆ, ವೈಟ್ ರೈಸ್, ಶೇಂಗದ ಕಾಳು ಹಾಕಿ ಮಾಡಿರುವಂಥ ವೈಟ್ ರೈಸ್ ಸ್ನೇಹಿತರೆ. ಬೇಳೆ ಪಲ್ಯ, ಬದನೆಕಾಯಿ ಪಲ್ಯ, ಕೋಸಂಬರಿ, ಅನ್ನ, ಸಾಂಬಾರ್, ಬಾಳೆಹಣ್ಣು. ನೋಡಿ ಸ್ನೇಹಿತರೆ, ಈ ಯುಗಾದಿ ಹಬ್ಬಕ್ಕೆ ನಾವು ಮಾಡಿರುವಂಥ ಈ ಅಡುಗೆಗಳು ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೋಳಿಗೆ, ತುಪ್ಪ, ಅವಲಕ್ಕಿ ಪ್ರಸಾದ ಮತ್ತು ಹಾಲು, ಬಾಳೆಹಣ್ಣು, ತುಪ್ಪ ಮತ್ತು ಚಪಾತಿ, ಪುಳಿಯೋಗರೆ, ವೈಟ್ ರೈಸ್ ಮತ್ತು ಬದನೆಕಾಯಿ ಪಲ್ಯ, ಕೋಸಂಬರಿ, ಬೇಳೆ ಪಲ್ಯ, ಅನ್ನ, ಸಾಂಬಾರು ಮತ್ತು ಇಲ್ಲಿ ಸಾಂಬಾರು. ನಾವು ಮಾಡಿರುವಂಥ ಈ ಯುಗಾದಿ ಹಬ್ಬಕ್ಕೆ ಮಾಡಿರುವಂಥ ಅಡುಗೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಯುಗಾದಿ ಹಬ್ಬದ ಅಡುಗೆ ಊಟ ಮಾಡೋದಕ್ಕೆ ನಮ್ಮ ಮನೆಗೆ. ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಖಂಡಿತ.
ಬನ್ನಿ ಸ್ನೇಹಿತರೆ, ನಮ್ಮ ಮನೆಗೆ ಊಟ ಮಾಡೋಣ. ಇವಾಗ ಊಟ ಮಾಡಕತ್ತೀವ್ರಿ, ಬನ್ರಿ ಬನ್ನಿ. ಫಸ್ಟಿಗೆ ಇವಾಗ ಸಿಹಿಯನ್ನು ತಿನ್ನೋಣ. ಅವಲಕ್ಕಿ ಪ್ರಸಾದ ಪಪ್ಪಗೆ ತಿನ್ನಿಸ್ತೀನಿ. ಸಖತ್ತಾಗಿ ಅಡುಗೆಗಳನ್ನು ಮಾಡಿದ್ದೀವಿ, ಊಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ನಮ್ಮ ಮನೆಗೆ ಊಟಕ್ಕೆ. ಅವಲಕ್ಕಿ ಪ್ರಸಾದ ಅಂತೂ ಸಖತ್ತಾಗಿರೋದು ಸ್ನೇಹಿತರೆ. ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ ನಾನು, ಬರೀ ಶೇಂಗಾ ಬೀಜ ಹಾಕಿ ಮಾಡಿದ್ದೀನಿ ಅಷ್ಟೇ, ಮತ್ತು ಅದಕ್ಕೆ ನಾನು ಏನು ಸೇರಿಸಿಲ್ಲ. ಒಂದ್ಸಲ ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತಾ. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ. ಒಟ್ಟಿಗೆ ಹೇಳಿ ಹ್ಯಾಪಿ ಯುಗಾದಿ. Happy ಹ್ಯಾಪಿ ಯುಗಾದಿ. ನಮ್ಮ ವಿಡಿಯೋ ಹೆಂಗೆ ಬಂತಂತ ಶೇರ್ ಮಾಡ್ಕೊಂಡಿದ್ರಿ, ಇವತ್ತಿನ ದಿನ ಹೇಗೆ ಹೋಗುತ್ತಾ ಅಂತ ಶೇರ್ ಮಾಡ್ಕೊಂಡಿನಿ. ಹೆಂಗೆ ಬಂದದಂತ ಖಂಡಿತ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ, ಆ್ಯಂಡ್ ಥ್ಯಾಂಕ್ ಯು.